ವೆಲ್ಕಮ್ ಬ್ಯಾಕ್. ಹೇಗಿದ್ದೀರ ಎಲ್ಲರೂ? ಆರಾಮಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನು ಹಳೇ ವಿಡಿಯೋದಲ್ಲಿ ಹೇಳಿದ್ದೆ, ಒಂದಿಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ವಿಡಿಯೋಗೆ ಕಮೆಂಟ್ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಬಂದು ನನಗೆ ವಿಡಿಯೋ ಬಗ್ಗೆ ಹೇಳ್ತಾರೆ ಅಂತ. ಅದರಲ್ಲಿ ಒಬ್ಬರು ಹೆಸರು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರೂಪಿಕಾ ಅಂತ, ನನ್ನ MSW ಫ್ರೆಂಡ್. ವಿಡಿಯೋ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಲ್ಲಿಂದ, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಲ್ಲಿಂದ ನನಗೆ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾರೆ. ಒಂದು ಕಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಆ ಕಮೆಂಟಿಂದ ನಮಗೆ ಪುನಃ ವೀಡಿಯೋಸ್ ಮಾಡೋಣ ಅಂತ ಅನಿಸುತ್ತೆ. ರೂಪಿ, ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರು. ಇಂಡೋರ್ ಪ್ಲಾಂಟದು ನೀರು ಚೇಂಜ್ ಮಾಡಿ ತುಂಬ ದಿನ ಆಗಿತ್ತು, ಹಾಗೆ ಚೇಂಜ್ ಮಾಡಿ ತಂದಿಡ್ತಾ ಇದ್ದೀನಿ. ಹಾಗೆ ನಾನು ಪುಟ್ ಬಾಟ್ಲಲ್ಲಿ ಪ್ಲಾಂಟ್ಸ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಈ ಥರ ನೀರು ಹಾಕ್ತೀನಿ. ನಾನು ಒಂದು 3 ಕಡೆ ಇಟ್ಟಿದ್ದೀನಿ. ಇವಾಗಷ್ಟೇ ಪಿಲ್ಲೋಸ್ನೆಲ್ಲ ತೆಗೆದು ಜೋಡಿಸಿಟ್ಟಿದ್ದೆ. ಪುನಃ ಎಳ್ದಾಕಿ ಅದನ್ನ ದಮ್ಮನ್ ಆಟಾಡ್ತಾ ಇದ್ದಾನೆ. ಮಧ್ಯಾಹ್ನಕ್ಕೆ ನಾನು ಹುರುಳಿಕಾಳು ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಜೊತೆಗೆ ಕರ್ಡ್ ತಗೊಂಡೆ. ಇದು ಮಲ್ಬೆರಿ, ನಮ್ಮ ಮನೆ ಹಿಂದ್ಗಡೆ ಆಗಿದೆ. ಇದನ್ನ ಡ್ರೈ ಫ್ರೂಟ್ಸ್ ಜೊತೆ ಕೊಡ್ತಾರೆ. ನನಗೆ ಗೊತ್ತಿರಲಿಲ್ಲ ಡ್ರೈ ಫ್ರೂಟ್ಸ್ ಜೊತೆ ಇದನ್ನ ಸೇಲ್ ಮಾಡ್ತಾರೆ ಅಂತ. ಲಾಸ್ಟ್ ಇಯರ್ ನಾನು ಮೈಸೂರಲ್ಲಿ ನೋಡಿದ್ದೆ. ಕಾಫಿ ತೋಟ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲ ಕಸ ಮನೆ ಹತ್ರನೇ ಬಂದು ಬೀಳುತ್ತೆ. ಸೊ ಗುಡಿಸಿ ತೆಗಿತಾ ಇದ್ದೀನಿ. ಮಾಮೂಲಿ ಸ್ಕಿನ್ ಕೇರ್, ರೋಸ್ ವಾಟರ್, ಸರಮ್, ಕ್ರೀಮ್ ಇದೆಲ್ಲ ಆದಮೇಲೆ ಒಂದು ಮ್ಯಾಂಗೋ ಇತ್ತು, ಕಟ್ ಮಾಡಿದ್ದೆ. ನಾನು ಅಂತ ಕಟ್ ಮಾಡಿದ್ದೀನಿ. ಸ್ವೀಟ್ ಏನಿರಲಿಲ್ಲ, ಹುಳಿ ಆಗಿತ್ತು. ರಾತ್ರಿಗೆ ಪುನಃ ರೈಸ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ದೆ. ಊಟ ಎಲ್ಲ ಆದಮೇಲೆ ಹೊರಗಡೆ ಸ್ವಲ್ಪ ಕೂತು ಒಳ್ಳೆ ಫ್ರೆಶ್ ಗಾಳಿ ತಗೊಂಡು ನಿದ್ದೆ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.